ಹಾಯ್ ಫ್ರೆಂಡ್ಸ್, ಬಂದಾಗಿಂದ ಮೊದಲು ಟ್ರೆಕ್ಕಿಂಗ್ ಸೂಪರ್. ಇಷ್ಟೇ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉಚಿತ ಊಟದ ವ್ಯವಸ್ಥೆ ಇವರೇ ಇಲ್ಲಿ ಮಾಡಿದ್ದಾರೆ. Welcome to Dandakaranya Park. Please come in. ದಡಿಯ ಖಾಲಿಯನಾ ಕಾಂತಾರ ಅಂತಾನೆ ಇವರಿಗೆ ಹೆಸರುವಾಸಿಯಾಗಿ ಇದು ತುಂಬಾ ಐತಿಹಾಸಿಕವಾಗಿರ್ತಕ್ಕಂತ ಒಂದು ಕಾರ್ಟೂನ್ ಕತೆ. ಇದು ಎಲ್ಲಾ ಮಕ್ಕಳ ಫೇವ್ರೆಟ್. ಇದು ಕೂಡ ಒನ್ ಆಫ್ ದ ಫೇಮಸ್. ನೋಡಿ ಕಾಳಿಂಗ ಸರ್ಪ. ಇವನು ಪಾಪಿ. ಯಾರೋ ಪೋಲಿಯೋ ಹಾಕಿಲ್ಲ ಅವನಿಗೆ, ಯಾರೋ ಹೊಲ್ಕನ ಮಗ ನೋಡಿ. ಸೊ ಕಳ್ಳನ ಮಕ್ಕಳು ನೋಡೋಂತ ಪ್ಲೇಸ್ ಅಲ್ಲ. ಇದ ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಹೆಂಡತಿ ಮಕ್ಕಳು ಬಿಟ್ಟೋದ್ರೆ ಏನಪ್ಪ ನೀನ್ ಅಂತೆ. ದೋರೆ ಅವನು ಎಡೆ ಕೊಮ್ಮುರಿಯಕ್ ಹೊರಟಾನೆ. ಓ ನಮ್ಮಲ್ಲಿ ಒಬ್ಬ ಇದಾನೆ, ಅವನು ಆಮೇಲೆ ರೈಡ್ ಮಾಡ್ಕೊಂಡು ಹೋಗೋ ಲೆವೆಲ್ ಇದಾನೆ. ಯಾರೋ ಮೊಟ್ಟೆ ಗಿಟ್ಟ ಇಟ್ಟಾರ ಇಲ್ಲಿ ಮತ್ತೆ ಬಂದ್ರ ಅವರು. ಆದ್ರೆ ಇದು ಟೈಗರ್ ಅಂದ್ರೆ ಸಿಂಹನಾ? ಹಂದಿ ಇದು ನಾ ಇದು ಟೊಪ್ಪಿ ಮ್ಯಾನ್ ಅಲ್ಲ, ಇದು ಯಾರು ಮ್ಯಾಗಿ ಮ್ಯಾಗಿ ಅವಳು. ಎಸ್ ಬ್ರೋ, ಇವ್ರ ಚಿಂಪು ಡೌಟೇ ಇಲ್ಲ ಇವ್ರೆ. ಬಂದು ಪಾರ್ಕ್ ಅಲ್ಲಿ ಎಲ್ಲ ಡಂಪ್ ಆಗ್ತಾ ಇದಾರೆ. ಅದು ಮೊಸಳೆ ಅಲ್ಲ, ಮೊಸಳೆ. ಮೊಸಳೆ ಇಲ್ಲಿ ಐತಲಿ ಮೊಸಳೆ. ಕ್ರೊಕೊಡೈಲ್ ಪಾರ್ಕ್ 50 ರೂಪಾಯಿ ಫೀಸು. ಸಿಕ್ಕಾಪಟ್ಟೆ ದೊಡ್ಡ ಇದೆ, ತೀರಾ ಹತ್ರದಿಂದ ಬಿಡ್ತಾರೆ. ಇದೀಗ ಊರಿಂದ ಬಂದ 16 ಜನಗಳ ತಂಡ ದಾಂಡೇಲಿಯ ಪ್ರವಾಸವನ್ನು ಅದ್ಭುತವಾಗಿ ಮುಗಿಸಿ ಊರಿನತ್ತ ಹೊರಟಿದೆ. ನಮ್ಮ ತಂಡದ ಸದಸ್ಯರುಗಳಿಗೆ ಒಂದು ವಂದನಾರ್ಪಣೆ ಮಾಡ್ತಕ್ಕಂತ ಕಾರ್ಯಕ್ರಮ. ಈ ಒಂದು ಒಂದು ಯಶಸ್ವಿಯಾದ ಟ್ರಿಪ್ ಅನ್ನು ಪೂರ್ಣಗೊಳಿಸಿ ಹೊರಡ್ತಾ ಇರ್ತಕ್ಕಂತ ಪ್ರವಾಸಿಗರ ತಂಡ. ಹೌದು ಮಾರೈತಿ, ನಮ್ ಬದುಕು ಈ ರೀತಿ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಮುಂದೆ ಇದೇ ರೀತಿ ಹಲವು ಟ್ರಿಪ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ಇಡನ್ ವ್ಯಾಲಿ ರೆಸಾರ್ಟ್ ಇಂದ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಹುಡುಗರು ಫೋಟೋ ಶೂಟ್ ಕಾರ್ಯಕ್ರಮ ಶುರು ಮಾಡ್ಕೊಂಡಿರೆ. ಎಂಜಾಯ್ ಮಾಡ್ದು. ಬಂದಾಗಿಂದ ಏನೇನ್ ಮಾಡ್ದು ಹೇಳು. ಬಂದಾಗಿಂದ ಮೊದಲು ಟ್ರೆಕ್ಕಿಂಗ್, ಆಮೇಲೆ ವಾಟರ್ ಆಕ್ಟಿವಿಟೀಸ್, ಆಮೇಲೆ ಒಳ್ಳೆ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಸ್ಪೋರ್ಟ್ಸ್ ಅಂದ್ರೆ ವಾಲಿಬಾಲ್, ಆಮೇಲೆ ಸ್ವಿಮ್ಮಿಂಗ್ ಎಲ್ಲ ಸೂಪರ್ ಆಗಿತ್ತು. ರೆಸಾರ್ಟ್ ಚೆನ್ನಾಗಿದೆ. ಓಕೆ, ಇಲ್ಲಿಂದ ಕ್ರೊಕೊಡೈಲ್ ಪಾರ್ಕ್, ಆಮೇಲೆ ಕ್ರೊಕೊಡೈಲ್ ಪಾರ್ಕ್, ಆಮೇಲೆ ಪಾರ್ಕ್ ಆದ್ಮೇಲೆ ನಾವು ಮೇಬಿ ಈಕೋ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಈಕೋ ಪಾರ್ಕ್, ಡಿಸ್ನಿ ಪಾರ್ಕ್, ಆಮೇಲೆ ಡೈರೆಕ್ಟ್ ಅಲ್ಲಿಂದೆಲ್ಲ ನೋಡಿ. ಕವಿಶನ ಸೂಪರ್. ಇಷ್ಟೇ, ವೆರಿ ಸಿಂಪಲ್. ಕವಿಶನ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಅಭಿಪ್ರಾಯ ಹೇಳ್ಬೇಕು. ಹಾಯ್ ಫ್ರೆಂಡ್ಸ್, ನಿನ್ನೆ ಬಂದಿದ್ವಿ. ಬೆಳಿಗ್ಗೆ ಮುಂಚೆ ಒಂದು 8-8:30 ಆಗಿತ್ತು. ತಕ್ಷಣ ನಮ್ಮ ಇಲ್ಲಿರೋ ಗೈಡೆನ್ಸ್ ಹೇಳಿದ್ರು ನಾಳೆ ರಶ್ ಇರುತ್ತೆ, ಫುಲ್ಲು ರಾಫ್ಟಿಂಗು, ರಿವರು, ಅದು ಸಖತ್ತಾಗಿತ್ತು ಅಂತ ಹೇಳ್ತಾ ಇವತ್ತು ಚೆಕ್ಔಟ್ ಆಗ್ತಾ ಇದೀವಿ. ನೈಸ್ ಎಕ್ಸ್ಪೀರಿಯನ್ಸ್, ಸೂಪರ್. ಮಸ್ಟ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವ್ನು ಹೇಳಿದ್ ಮಾತ್ರ ಮಾಡ್ಲೇಬೇಕು, ಆಯ್ತಾ? ಮಿಸ್ ಮಾಡಂಗಿಲ್ಲ. ಗಂಟೆ ಹೊಡಿರಿ. ಸಮರ್ಥ ಸಮರ್ಜಿ ಹೇಳಿ, ಏನ್ ಮಾಡಿದ್ರಿ ನಿನ್ನೆಯಿಂದ ಬೆಂಕಿ ಕಾಯಿಸ್ತೀವಿ. ಕನ್ನಡಕ ಹಾಕೊಂಡು 3 ಜನ ಯುವಕರು ಫೋಟೋ ಹೊಡಿಸ್ಕೊಳ್ತಾ ಇದ್ರು ಕಣ್ರಿ. ಚೆನ್ನಾಗಿತ್ತು. ಏನೇನ್ ಮಾಡಿದ್ರಿ ನಿನ್ನೆಯಿಂದ? ಏನು ಮಾಡಿಲ್ಲ. ನಿನ್ನೆಯಿಂದ ಏನು ಮಾಡಿಲ್ಲ ಅಂತೆ ಮಚ್ಚ. ವೈ ಈಗ ಅರ್ಪಿತಾ ಹೋಟೆಲ್, ಅರ್ಪಿತಾ ಟಿಫನ್ ಕಾರ್ನರ್ಗೆ ಬಂದಿದೀವಿ. ನಮ್ಮ ಓನರ್ ಕೂಡ ಇಲ್ಲೇ ಇದ್ದಾರೆ. ಏನೇನ್ ಸಿಗುತ್ತೆ ಮೇಡಮ್? ಬರೀ ಇಡ್ಲಿ ವಡೆ ಮಾತ್ರ ಇದೆ ಅಂತ ಹೇಳ್ತಾರೆ. ಇವರು ಹೋಟ್ಲ್ ಓನರ್ ಮತ್ತೆ ನಮ್ಮ ಸ್ನೇಹಿತರು ಆಗಿರೋದ್ರಿಂದ ಎಲ್ಲರಿಗೂ ಫ್ರೀ ಉಚಿತ ಊಟದ ವ್ಯವಸ್ಥೆ ಇವರೇ ಇಲ್ಲಿ ಮಾಡಿದ್ದಾರೆ. ಇದು ಆಕ್ಚುಲಿ ದಾಂಡೇಲಿ ಸಿಟಿ ಇಂದ ಡೌನ್ ಎಂಡ್ ಆದ ಕೂಡ್ಲೇನೆ ನಿಮಗೆ ಕಾಳಿ ರಿವರ್ ಸಿಗುತ್ತೆ. ಇದು ಆಕ್ಚುಲಿ ದಾಂಡೇಲಿದು ಮೈನ್ KSRTC ಬಸ್ ಸ್ಟ್ಯಾಂಡ್. ದಾಂಡೇಲಿ ಇಲ್ಲಿ ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಕೂಡ ಇದೆ. ಈ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಡಿಸ್ನಿ ಪಾರ್ಕ್. ಬನ್ನಿ ನೋಡೋಣ ಡಿಸ್ನಿ ಪಾರ್ಕ್ ಯಾವ ತರ ಇದೆ ಒಳಗಡೆಗೆ. ಇಲ್ಲೇನೆ ಬಸ್ ಸ್ಟ್ಯಾಂಡ್ ಇಂದ 100 ಮೀಟರ್ ದೂರ ಬಂದ ಕೂಡಲೇ ದಂಡಕಾರಣ್ಯ ಈಕೋ ಪಾರ್ಕ್. ಇಲ್ಲಿ ಮಿಕ್ಕಿ ಮೌಸ್ ಸಣ್ಣ ಮಕ್ಕಳದ್ದು ಅಂತೆಲ್ಲ ಇದೆ. Welcome to Dandakaranya Park. Please come in. You're from? I'm from Arga. ಇದು ಟಿಕೆಟ್ ಕೌಂಟ್ರು. ಒಬ್ರಿಗೆ ಎಷ್ಟು ಟಿಕೆಟ್? ಒಬ್ರಿಗೆ 20 ರೂಪಾಯಿ ಟಿಕೆಟ್. ಗುಹೆನಾ ಇದು?
ಎಂಟ್ರೆನ್ಸ್ ಅಲ್ಲೇ ಗುಹೆ ಬೇರೆ ಇದೆ, ಗುಹೆ ಒಳಗೆಲ್ಲ ನುಗ್ಕೊಂಡು ಹೋಗ್ಬೇಕು. ಗುಹೆ ನುಗ್ಗಿದ್ಮೇಲೆ ನಿಮಗೆ ಒಂದು ಏನು ಒಳ್ಳೆ ಇಲ್ಲ ಇಲ್ಲಿ. ಮಾಮೂಲಿ ಬೆಂಗಳೂರು ಪಾರ್ಕ್ ಇದ್ದಂಗೆ ಇದೆಯಪ್ಪ. ಇದು ಆಕ್ಚುಲಿ ಸಣ್ಣ ಮಕ್ಳು ನೋಡಕ್ಕೋಸ್ಕರ ಮಾಡಿರೋದಂತ. ನಾವು ಮಕ್ಕಳೆಲ್ಲ ಕಳ್ಳನ್ ಮಕ್ಕಳು. ತುಂಬಾ ದೊಡ್ಡ ಇದೆ. ಅಲ್ಲಲ್ಲಿ ಕಾರ್ಟೂನ್ಗಳದ್ದು ಸಿಮೆಂಟ್ ಸ್ಟ್ರಕ್ಚರ್ ಮಾಡಿಟ್ಟಿದ್ದಾರೆ. ಛೋಟಾ ಭೀಮ್ ಅವ್ರ ಸಂಘ ಇದೆ. ಇವನಿಗೆ ಅಟ್ಲೀಸ್ಟ್ ಒಂದು ಪ್ಯಾಂಟ್ ಶರ್ಟ್ ಹಾಕಿ ನಿಲ್ಸಿರಿ ಚೆನ್ನಾಗಿರ್ತಿತ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯಾರು? ಜಗ್ಗು, ರಾಜು, ಜಗ್ಗು, ರಾಜು, ಭೀಮು, ಚುಕ್ಕಿ, ಗೋಲು. ದಡಿಯ ಕಾಲಿಯನಾ? ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವ್ರಲ್ಲ ನಿಂದು? ರಾಜು ಎಲ್ಲ ಸೇರಿ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದಾರೆ. ಇಂತದೆ ಚುಟ್ಕೆ ಎಂತ ಐತೆ ತೊಂದ್ರೆ ಅಂತ ಇದ್ರೆ ಹೇಳು. ಗುರು ಶಂಭು ಅಂತವ್ರು. ಗುರು ಶಂಭು ಅವ್ರ ಜೊತೆಗೆ ಏನೋ ಡಿಸ್ಕಷನ್ ಮಾಡ್ತಾ ಇದಾರೆ. ಏನು ಅಂತ ನಿಮ್ಗೆಲ್ಲರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಚಿರತೆ ನಮ್ಮ ಗುಂಪಿನ ಚಿರ ಯುವಕ ಬ್ಲಾಕ್ ಪ್ಯಾಂಥರ್ ಅಂತ ಇವರಿಗೆ ಹೆಸರುವಾಸಿಯಾಗಿ ನಮ್ಮ ಕವಿಶನ. ನೋಡ್ರಿ ಅಲ್ಲಕ್ಕೂ ಇದು ತುಂಬಾ ಐತಿಹಾಸಿಕವಾಗಿರ್ತಕ್ಕಂತ ಒಂದು ಕಾರ್ಟೂನ್ ಕತೆ. ಬನ್ನಿ ಮುಂದೆ ಹೋಗ್ತಾ ಇನ್ನು ಯಾರ್ಯಾರು ಸಿಗ್ತಾರೆ ನೋಡ್ಕೊಂಡು ಹೋಗೋಣ. ಇದು ಆಕ್ಚುಲಿ ಮೌಗ್ಲಿ ಅಂತೆ, ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಅಲ್ಲಿ ಕರಡಿ ಜೊತೆ ಕೂತಿದ್ದ, ಇಲ್ಲಿ ಕರಡಿ ಮೇಲ್ ಕೂತಿದ್ದಾನೆ. ಮೌಗ್ಲಿ ಕಥೆಯಲ್ಲಿ ಕರಡಿನೇ ಅವನ್ನ ಸಾಕಿರೋದು. ಓಕೆ. ಕರಡಿನೇ ಅವನ್ನ ಎಲ್ಲಾ ಪ್ರಾಣಿಗಳಿಂದ ಬಚಾವ್ ಮಾಡ್ಕೊಂಡ್ ಬಂದಿರುತ್ತೆ, ಬೇರೆ ಬೇರೆ ಪ್ರಾಣಿಗಳಿಂದ. ಆಮೇಲೆ ಇಲ್ಲೊಂದು ಪ್ರಾಣಿ ಅವನ್ನ ತಿನ್ನಕಂತ ಅವ್ನು ನೋಡುತ್ತೆ, ಬಟ್ ಆ ಕರಡಿ ಏನಿರುತ್ತಲ್ಲ ಅದು ಅವನ್ನ ಕಾಪಾಡ್ಕೊಳತ್ತೆ. ಇದು ಎಲ್ಲಾ ಮಕ್ಕಳ ಫೇವ್ರೆಟ್ ಮಿಕ್ಕಿ ಮೌಸ್. ಇದು ಎಲ್ಲಾ ಮಕ್ಕಳ ಫೇವ್ರೆಟ್ ಕಾರ್ಟೂನ್. ಇದನ್ನ ಡೊನಾಲ್ಡ್ ಡಕ್ ಅಂತ ಕರೀತಾರೆ. ಇವ್ರೆರಡು ಮಿಕ್ಕಿ ಮೌಸ್ ಗಳು. ಓಕೆ. ಇವ್ರದ್ದು ಒಂದು ಐತಿಹಾಸಿಕವಾಗಿರ್ತಕ್ಕಂತ ಕತೆ ಪುರಾಣಗಳಿದಾವಂತೆ. ನಮ್ಗೆ ಜಾಗ ಎಲ್ರು ಫೇವ್ರೆಟ್ ಅಂಡ್ ಫೇಮಸ್ ಕೂಡ ಟಾಮ್ ಅಂಡ್ ಜೆರಿ ನನ್ ಫೇವ್ರೆಟ್ ಕೂಡ. ಇದು ಕೂಡ ಒನ್ ಆಫ್ ದ ಫೇಮಸ್. ನೋಡಿ ಆಂಗ್ರಿ ಬರ್ಡ್ ಇದು ಗೇಮ್ ಇದೆ ಅಲ್ಲ ನಮ್ಮ ಹತ್ರ. ಇಲ್ಲಿ ನೋಡಿ ಕಾಳಿಂಗ ಸರ್ಪ. ಇವರೆಲ್ಲ ನಮಗ್ ಗೊತ್ತಿಲ್ಲ, ಇದೆಲ್ಲ ಹುಡುಗರು ಸಂತೆದು. ಇವನು ಪಾಪಿ. ಯಾರು? ಇವನ್ ಯಾರೋ ಪಾಪಿ ಅಂತ ನೋಡು. ಪಾಪಿ ಅಂತ ಏನೋ ಕರೀತಾರೆ ಇವನ್ನ. ಇವನ್ ಯಾರೋ ಮೂಗೇ ಇಲ್ಲ, ಇವನಿಗೆ ಕೈಯೆಲ್ಲ ಊದ್ಕೊಂಡವೆ. ಪಾಪಿ ಅಂತ ಯಾರೋ ಪೋಲಿಯೋ ಹಾಕಿಲ್ಲ ಇವನಿಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಹೊಲ್ಕ್ ಅವನು ಹೊಲ್ಕ್ ಅವನು ಯಾರೋ ಹೊಲ್ಕ ಮಗ ನೋಡಿ. ಇವನು ಸೂಪರ್ ಮ್ಯಾನ್ ಕೆಂಪ, ಇವನು ಹೊಲ್ಕ ಅವನು ಹಸಿರು, ಇವನು ನೀಲಿ ನೀಚ. ಅವೆಂಜರ್ಸ್ ಇವರು. ಅವೆಂಜರ್ಸ್. ಇದು ಸಣ್ಣ ಮಕ್ಕಳು ನೋಡೋ ಅಂತ ಪ್ಲೇಸ್, ಕಳ್ಳನ್ ಮಕ್ಳು ನೋಡೋ ಅಂತ ಪ್ಲೇಸ್ ಅಲ್ಲ. ಬಟ್ ಸಣ್ಣ ಮಕ್ಳಿಂದ ಕಳ್ಳನ್ ಮಕ್ಳು ಆಗಿರೋದನ್ನ ವಾಪಸ್ ಮೆಲ್ಕ್ ಹಾಕೋ ಪ್ಲೇಸ್ ಇದು. ಇವರು ಶ್ರೇಕ್ ಅಂತ ಹಸಿರು ಏಲಿಯನ್ ಗಳಿದ್ದಂಗೆ ಇದಾರೆ. ಕತ್ತೆ ಇಟ್ಕೊಂಡ್ ಕೂತಾರೆ. ಅವ್ನು ಹಗ್ಲ ಮೇಲೆ ಯಾರೋ ಹೋಗಿ ಕೂತಾನೆ ಮಗನ ಅಂತ. ತವಣಿ ಚೆನ್ನಾಗದೇನಾ? ಕತ್ತೆನ ಹೊಲಿ ಬಿಡ್ತಾ ಇತ್ತು ಇಲ್ಲಿ. ಸ್ಕೂಬಿಡು. ಇದ್ಯಾವ್ದೋ ಸ್ಕೂಬಿಡು ಅಂತ ನಾಯಿ. ಈ ತರದೊಂದು ನಾಯಿ ತಳಿ ಇದೆ ಅಂತ ನಮಗ್ ದೇವರಣೆ ಗೊತ್ತಿಲ್ಲ. ನಾಯಿ ಕಣ್ಣು ನೋಡಿದ್ರೆ ಎಲ್ಲಿ ಬೇಕಲ್ಲ ಇದಾವೆ ಇವು. ಇದ್ರ ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದ್ಯಾವ್ದ ಕಪ್ಪೆ ಇದು? ಕಪಾಲ್ ಮೇಲೆ ಕೈ ಕೊಟ್ಟು ಕೂತದೆ. ಮಿಚಿಗನ್ ಅಂತೆ. ಇದ್ಯಾವ್ದ ಕಪ್ಪೆ? ಕ್ಲೇ ಬಿಸಿ ಆಗಿದೆ. ಹೆಂಡತಿ ಮಕ್ಳು ಬಿಡೋದ್ರ ಏನಪ್ಪ? ಅಲ್ಲ ಹಸಿರು ಕಪ್ಪೆ, ವಂಡರ್ ಕಪ್ಪೆ ಅದು ಮಿನಿಯನ್ ಅಂತೆ. ಓಕೆ. ಇಲ್ಲಿ ನೋಡಿ ಇವ್ರನ್ನ ಕೆತ್ತಿರ್ತಕ್ಕಂತ ಇವರೆಲ್ಲ ಶಿಲ್ಪಿಗಳು. ಇವ್ರನ್ನ ಮಾಡಿರ್ತಕ್ಕಂಥ ಶಿಲ್ಪಿಗಳು ಅದ್ರ ಮೇಲೆ ಹೆಸರು ಹಾಕೊಂಡಿದ್ದಾರೆ. ಕೊಂಬಿಲ್ಲ, ಯಾರೋ ಕೊಂಬ್ ಮಾತ್ರ ನಿಂತಾನೆ ಒಬ್ಬ. ಇವನಾರೋ ಶಿಂಚನ್ ಅಂತ ಇವನು ಫುಟ್ಬಾಲ್ ಆಡೋನು ಇವನು. ಶತಮಾನದ ನೀಲಿ ರೋಬೋಟಿಕ್ ಬೆಕ್ಕು. ಇದನ್ನು ಲೋಭಿತನಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಉಪಕರಣ, ಸಾಧನ ಮತ್ತು ಆಟಿಕೆಗಳನ್ನು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಇವನು ಡೋರೆ ಅವನು ಓಹೋ, ದಿಸ್ ಇಸ್ ಆಂಡ್ರಾಯ್ಡ್. ಇದೇ ಇದು ಬೆಲ್ ತರ ಇದೆ. ಇದು ಬಿಡಿ. ಓಹೋ, ಇಲ್ಲಂತೂ ಸರಾಸರಿ ಇಲ್ಲೂ ಕ್ರೊಕೊಡೈಲ್ ಪಾರ್ಕ್. ದೊಡ್ಡ ಡಾಂಕ್ರು ಕಪ್ಪೆ. ಇಲ್ಲಂತೂ ಎರಡು ಸರಾಸರಿ ಮೊಸಳೆಗಳು. ನಮ್ಮಲ್ಲಿ ಒಬ್ಬ ಇದ್ದಾನೆ, ಅವನು ಆಮೇಲೆ ರೈಡ್ ಮಾಡ್ಕೊಂಡು ಹೋಗೋ ಲೆವೆಲ್ ಇದ್ದಾನೆ. ಮೊಟ್ಟೆ ಗಿಟ್ಟ ಇಟ್ಟದ? ಮೊಟ್ಟೆ ಕಳ್ಳ. ಆಮೇಲೆ ಇನ್ಯಾರು ಇದಾರೆ ಬೇಗ ಹೇಳ್ಕೊಂಡು ಹೋಗ್ರಿ. ಮಿಕ್ಕಿ ಮೌಸ್ ಇವರಿಬ್ರು. ಇದು ಮತ್ತೆ ಬಂದ್ರ ಅವರು ಅಂದ್ರೆ ಇವರಿಬ್ರೀಗ ಅಂಟ್ಕೊಂಡಿದ್ದಾರೆ ಮಿಕ್ಕಿ ಅಂಡ್ ಮೌಸ್. ಎಲ್ಲ ನೋಡಿದ್ರು ಅದಾರ ಕಂಡ್ರೆ ಇವ್ರಂತ. ಇವರು ಪೂ ಅಂಡ್ ಟೈಗರ್. ಅದು ಹುಲಿ ಮತ್ತೆ ಇದು
ಹುಲಿನ ಇದು? ಹಾ ಇದು ಟೆಡ್ಡಿ ಬೇರು, ಅದು ಸಿಂಹ ಕಣೆ. ಟೈಗರ್. ಸಿಂಹ ಇದು, ಹುಲಿ ಅಲ್ಲ. ಟೈಗರ್ ಅಂದ್ರೆ ಸಿಂಹನಾ? ಯಾವ್ರ? ದಾಂಡೇಲಿ. ಇಲ್ಲೇ ಆಡಕ್ ಬಂದಿರಾ? ಎಂತ ಆಡ್ತೀರಿ? ಕ್ರಿಕೆಟ್? ನಮಗಂತೂ ನಿಜವಾಗ್ಲೂ ಇಷ್ಟೊಂದೆಲ್ಲ ಕಾರ್ಟೂನ್ ಇದಾವೆ ಅಂತ ಈಗ ಬಂದ ಮೇಲೆ ಗೊತ್ತಾಗ್ತಿರೋದು. ಇವ್ರು ಯಾರು ಅಂತಾನೂ ನಂಗೆ ಗೊತ್ತಿಲ್ಲ ಕಣಬ. ದೊಡ್ಡ ಮಂಡ್ಯ ಹುಡುಗ ತಲೆಗೆ ಒಂದ್ ಮೂಳೆ ಕಟ್ಕೊಂಡನೆ, ಯಾರೋ ಹೊರದೋಗಿರೋ ಟೈ ಹಾಕೊಂಡ್ರೆ, ಹೊರದೋಗಿರೋ ಬಟ್ಟೆ ಹಾಕೊಂಡ್ರೆ, ಇವ್ರನ್ನ ಪಿಗ್ ಕಣೋ ಇದು, ಪೋರ್ಕಿ ಪಿಗ್. ಪೋರ್ಕಿ ಪಿಗ್ ಹೊಂದಿ ಇದು, ಇದು ಟೊಪ್ಪಿ ಮ್ಯಾನ್ ಅಲ್ಲ ಇದು. ಇವ್ ಯಾರೋ ಹೊಂದಿದ ಮಗ. ಹೊಂದಿ ಇದು, ಪಾರ್ಕಿ ಅಂತ ಹೆಸರು. ಹೊಂದಿ. ಹೆಸರೇನು? ಇವ್ರು ಅಲಾವುದ್ದೀನ್. ಅದೇ ಹಿಂಗ್ ಉಜ್ಜಿ ಹೊರಗ್ ಬರ್ತಾನಲ್ಲ, ಅಲಾವುದ್ದೀನ್ ಖಿಲ್ಜಿನಾ? ಹಾ ಅಲಾವುದ್ದೀನ್. ಅಲಾವುದ್ದೀನ್ ಅವ್ನು ಏನ್ ವರ ಕೇಳಿದ್ರು ಕೊಡ್ತಾನೆ, ಅದನ್ನ ಉಜ್ಜಿದ್ರೆ. ಅವ್ನು ಏನ್ ಬೇಕಾದ್ರೂ ಬಂದ್ ಮಾಡ್ಕೊಡ್ತಾನೆ. ಕೈಯ ಇದು ಉಜ್ಜಿದ್ರ? ಅದು ಉಜ್ಜಿದ್ರೆ ಉಜ್ಜಿ ಅಲಾವುದ್ದೀನ್. ಯಾರು ಅಂತ ಸತ್ಯ ಗೊತ್ತಿಲ್ಲ. ಯಾರೋ ಹಾಕಿ ಅಂಡ್ ಬ್ಲಾಕ್ ವಿಡೋ. ಇವ್ರು ಯಾರೋ ಹಾಕಿ ಅಂತೆ. ಬಿಲ್ಲು ಹಿಡ್ಕೊಂಡೇನೆ, ಧನಸ್ ಹಿಡ್ಕೊಂಡಿದ್ದಾನೆ. ಬಾಣ ಹಿಂದೆ ಉಂಟು. ಬಾಣ ಅಲ್ಲ, ಬಾಣನ್ ಭೂಮಿಗೆ ಚುಚ್ಕೋತಾನ ಕಣ. ಸಿಂಪ್ಸನ್ಸ್ ಇವ್ರು. ಯಾರು? ಮ್ಯಾಗಿ ಅವಳು. ವುಡ್ ಪೇಕರ್, ಇದು ಕೋಳಿ ಅಲ್ಲ, ವುಡ್ ಪೇಕರ್, ಮರ್ಕುಟ್ಕೆ. ಮರ ಕುಟ್ಟಿ ಎದುರುಗಡೆ ಕೊಕ್ಕೆ ಪೂರಾ ತಿರ್ಪೋಗಿದೆ. ಪೂರ ಮೇಲೆ ತಿರುವಾಗಿದೆ ಇಲ್ಲಿ. ಮಾಡಿ ಕೊಡಿ, ಇಲ್ಲಿ ಹುಡುಗಿ ಇದ್ದಾಳೆ, ಕೊಡಿ. ಇಲ್ಲೊಬ್ಬ ಇದ್ದಾನೆ ಕಣ. ಇದೆಯಂತ ಸ್ಕ್ವೀರ್ ಒಳಿಲ್. ಓ ಲೇಡಿ ಸ್ಕ್ವಿರಲ್ ಅಂದ್ರೆ ಲೇಡಿ ಅಂತ ಇವರು. ಹುಡುಗಿ ಒಳಿಲ್, ಹೆಣ್ಣಳಿಲು. ಇವೇರ ಬಾಯ ಕೈ ಹಟ್ರ. ನಮ್ಮ ಗೈಡ್ ಇವರು. ಎಸ್ ಬ್ರೋ, ನೆಕ್ಸ್ಟ್ ಕ್ರೊಕೊಡೈಲ್ ಪಾರ್ಕ್, ಅಲ್ಲಿಗೆ ಹೋಗೋಣ. ಎಷ್ಟು ನೀವು ಎಕ್ಸೈಟ್ ಆಗಿದ್ರಿ ಕ್ರೊಕೊಡೈಲ್ ಪಾರ್ಕ್ ನೋಡಕ್ಕೆ? ತುಂಬಾ ಎಕ್ಸೈಟ್ ಆಗಿದ್ದೀರಾ? ತುಂಬಾನೇ ಎಕ್ಸೈಟ್ ಆಗಿದೆ. ಓ ಚಿಂಪುಂಕ್ ಅಂತ ಯಾರ ಇವ? ಇವರ ಚಿಂಪುಂಕ್? ಡೌಟೇ ಇಲ್ಲ, ಇವ್ರೆ. ಅವರಲ್ಲ ಇವರು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಕ್ರೊಕೊಡೈಲ್ ಪಾರ್ಕ್. ಹೋಗಿ ನೋಡೋಣ ಹೇಗಿದೆ ಅಂತ ಕ್ರೊಕೊಡೈಲ್ ಪಾರ್ಕ್. ಟಿಟಿ ಬಂದು ಟಿಟಿ ಹತ್ಕೊಂಡು ವೇ ಟು ಕ್ರೊಕೊಡೈಲ್ ಪಾರ್ಕ್. ಬೇಗಾದ್ರೆ ಇಲ್ಲಿಂದ ಬರೀ 2.5 ಕಿಲೋಮೀಟರ್ ಕ್ರೊಕೊಡೈಲ್ ಪಾರ್ಕ್ ಸಿಗುತ್ತೆ. ನೀವೆಲ್ಲರೂ ತೀರ್ಥಹಳ್ಳಿ, ಕೋಣಂದೂರು, ಶಿವಮೊಗ್ಗ ಕಡೆಯಿಂದ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕ್ರೊಕೊಡೈಲ್ ಪಾರ್ಕ್ ಅಲ್ಲಿ ಎಲ್ಲ ಡಂಪ್ ಆಗ್ತಾ ಇದಾರೆ. ಬರ್ರ ಮೊಸ್ಲೆ ನೋಡೋಣ. ಮೊಸ್ಲೆ ಅದು ಮೊಸ್ಲೆ ಅಲ್ಲ, ಮೊಸಳೆ. ನಮಗೆಲ್ಲ ಗೊತ್ತಾಗೋಯ್ತು. ಯಾವ ತಳಿ ಮೊಸಳೆ ಗೊತ್ತಾ? ಯಾವ ತಳಿ ಮೊಸ್ಲೆ? ಅದ್ ಮೇಲ್ಗಡೆ ಮುಳ್ಳು ಇರುತ್ತಲ್ಲ, ಮಗ್ಗರ್ ತಳಿಯ ಹೈಬ್ರಿಡ್. ಮಗ್ಗರ್ ತಳಿಯ ಮೊಸಳೆಗಳು ಅಂತಿದ್ರು. ಹೈಬ್ರಿಡ್. ಅಂತೂ ಇಂತೂ ಕ್ರೊಕೊಡೈಲ್ ಪಾರ್ಕಿಗೆ ಬಂದ್ಬಿಟ್ವಿ. ಏ ಮೊಸಳೆ ಇಲ್ಲೇ ಐತಲೇ ಮೊಸಳೆ. ಮೊಸಳೆ ಎಂತ ಹುಡುಕ್ತಿದೆ ಕೇಳ್ರ. ಅದೇ ಶ್ರೀ ಪುರಮಹಾರ ಶ್ರೀ ದಾಂಡೇಲಪ್ಪ ದೇವರ ಮಂದಿರ. ಈ ದಾಂಡೇಲಪ್ಪ ದೇವಸ್ಥಾನ ಇದ್ದಿದ್ರಿಂದ ಕೂಡ ಇದಕ್ಕೆ ದಾಂಡೇಲಿ ಅಂತ ಹೆಸರು ಬಂತು ಅಂತ ಇದ್ದಾರೆ. ಹಿಂದೆ ಪುರಾಣದಲ್ಲಿ ಇನ್ನ ದಂಡಕಾರಣ್ಯ ಅಂತ ಕರಿತಿದ್ರಂತೆ, ಹಂಗಾಗಿ ಇದಕ್ಕೆ ದಾಂಡೇಲಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಎಷ್ಟು? 50 ಪರ್ ಹೆಡ್. ಅಡಲ್ಟ್ಸಿಗೆ 50, ಚಿಲ್ಡ್ರನ್ಸ್ಗೆ 20. ಆಕ್ಚುಲಿ ಇಲ್ಲಿ ಒಂದು ದಂಡೆ ಮೇಲೆ ನೋಡಿ ಮಗ್ಗರ್ ತಳಿಯ ಮೊಸಳೆಗಳಂತೆಪ್ಪ ಇವು. ಕ್ರೊಕೊಡೈಲ್ ಪಾರ್ಕ್ 50 ರೂಪಾಯಿ ಫೀಸು. ಸಿಕ್ಕಾಪಟ್ಟೆ ದೊಡ್ಡ ಇದೆ ಅಂತ ಅನ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಒಂದು 20-30 ಮೀಟರ್ ಜಾಗ. ಕಾಳಿ ನದಿ ಹಿಂದ್ಗಡೆಗೆ ಒಂದಷ್ಟು ಈ ತರ ಬ್ಯಾರಿಕೇಡ್ ಎಲ್ಲ ಹಾಕಿ ಮಾಡಿದ್ದಾರೆ. ನದಿ ದಂಡೆ ಮೇಲೆನೆ ಒಂದಷ್ಟು ಮೊಸಳೆಗಳು. ತೀರಾ ಹತ್ರದಿಂದ ಬಿಡ್ತಾರೆ ಅನ್ಕೊಂಡಿದ್ದೆ. ತೀರಾ ಹತ್ರದಿಂದ ಮೊಸಳೆಗಳು ಯಾವ ಕಾಣಲ್ಲ ಇಲ್ಲಿ. ಕ್ರೊಕೊಡೈಲ್ ಪಾರ್ಕ್ ಅಂತೂ ಇಷ್ಟೇನೆ, ಜಾಸ್ತಿ ಇಲ್ಲ. ಕ್ರೊಕೊಡೈಲ್ ಪಾರ್ಕ್ ಅಂದ್ರೆ ನಾ ಎಲ್ಲ ಕ್ರೊಕೊಡೈಲ್ ಹತ್ರದಿಂದ ತೋರಿಸ್ತಾರೆ ಅಂತ ಮಾಡಿದ್ದೆ. ಕ್ರೊಕೊಡೈಲ್ ನಾವು ಹತ್ರದಿಂದ ತೋರಿಸಿಲ್ಲ. ನಾವೇ ಅದನ್ನ ಝೂಮ್ ಮಾಡಿ ನದಿ ಒಳಗಿರೋ ಕ್ರೊಕೊಡೈಲ್ ನ ಫೋಟೋ ತಕ್ಕ ಬಂದಿದ್ವಿ. ಅದ್ರ ಪಕ್ಕದಲ್ಲೇ ಚಿಕ್ಕದಾಗಿ ಒಂದು ಪಾರ್ಕ್ ಇದೆ. ತುಂಬಾ ಚಿಕ್ಕದು ಅಂತ ಹೇಳಂತದ್ದೇನು ದೊಡ್ಡ ಪಾರ್ಕ್ ಏನಲ್ಲ. ಓ ಇಲ್ಲೊಂದು ಯಾರೋ ಒಬ್ರು ಮೊಸಳೆ ಬಾಯಲ್ಲಿ ಕೂಡ ಸಿಕ್ಕಾಕ ಬಿದ್ದಿದ್ದಾರೆ.
ಹೋಟೆಲ್ ಉಡನ್ ಕೆಫೆಲಿ ಊಟ ಮಾಡಿಕೊಂಡು ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಆಲ್ನವರ್ ಜಂಕ್ಷನ್. ಇದೀಗ ಊರಿಂದ ಬಂದ 16 ಜನಗಳ ತಂಡ ದಾಂಡೇಲಿಯ ಪ್ರವಾಸವನ್ನು ಅದ್ಭುತವಾಗಿ ಮುಗಿಸಿ ಊರಿನತ್ತ ಹೊರಟಿದೆ. ನೋಡ್ತಾ ಇರ್ಬೋದು ಎಲ್ಲರ ಮುಖದಲ್ಲಿ ಯಾವ ರೀತಿ ಮಂದಹಾಸ ಕಾಣ್ತಾ ಇದೆ. ಮೊದಲ ಟ್ರಿಪ್ ಯಶಸ್ವಿಯಾಗಿ ಪ್ರೀತಿ ಎಂದರೇನು ಎಂದು ಈಗಾರಿದೆನು, ಪ್ರೀತಿ ಎಂದರೇನು ಎಂದು ಈಗಾರಿದೆನು, ಸವಿ ನುಡಿಯಲಿ ತನು ಹರಡಿತು, ಸವಿಗನ ಸವಿ ಮನ ತುಣಿಯಿತು, ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಗೆ, ಹುಡುಗೆ ನಿನಗೆ ಆ ಪ್ರೀತಿ ಕಾಣಿಗೆ, ಜೊತೆಯಲಿ ಜೊತೆಯಲಿ ಮೋಡದಲ್ಲಿ ಜೋಡಿಯಾಗಿ ತೇಲಿ ನಡೆಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಡೆಯುವ, ಹಾರಾಡುವ ಹರಗಿಳಿಗಳ ಮಾತಾಡಿಸಿ ಮುದ್ದಾಡುವ, ಕಾಮನ ಬಿಲ್ಲೇರುವ ಹಾರುತ್ತಾನಾಜಾರುವ, ಹಗಲು ಇರುಳು ಒಂದಾಗಿ ಬಾಡುವ, ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ನನ್ನೈ ಆಕಾಶ ಇಸೆ ಹಾಕಿದೆಯೋ, ನನ್ನೈ ಈ ಭೂಮಿ ಕಷ್ಟ ಹಾಕಿದೆಯೋ, ನನ್ನೈ ಈ ಪ್ರೀತಿ ಬೇಕಿಲ್ಲ ರಸೀತಿ, ಇಲ್ಲೇ ಮುತ್ತಾಡಿರಕ್ಕೆ ಬಿಚ್ಚಿ ಯಾರೋ ಗಾಳಿಪಟ. ಈ ಒಂದು ಪ್ರವಾಸಕ್ಕೆ ಇಲ್ಲಿವರೆಗೂ ಶಾಂತ ಚಿತ್ತವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ತಂಡದ ಸದಸ್ಯರುಗಳಿಗೆ ಒಂದು ವಂದನಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಸಂಘದ ಮುಖ್ಯ ಅತಿಥಿಯಾಗಿ ನಮ್ಮ ಅವರು ನಮ್ಮ ಕರೆಗೆ ಹೋಗೊಟ್ಟು ನಾನು ಟ್ರಿಪ್ಪಿಗೆ ಬರ್ತೀನಿ ಅಂತ ಹೇಳಿದ್ರು. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ತಂಡದ ಕಿರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಮರ್ಥ ಅವರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ನಮ್ಮ ಸಂಘದ ಅತಿ ಉದ್ದ ಸದಸ್ಯ, ತುಂಬಾ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ, ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ಮುಖ್ಯ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಸಂಘದ ಒಬ್ಬ ಸದಸ್ಯ ಆಗಿರ್ತಕ್ಕಂಥ ಸಾತ್ವಿಕ್ ಅವರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸ್ತಾ, ಹಾಗೆ ಈ ಒಂದು ಏನು ಪ್ರವಾಸ ಅಂತಕ್ಕಂಥದ್ದನ್ನ ಪ್ರಯಾಣ ಬಹು ಮುಖ್ಯವಾಗಿ ಆ ಒಂದು ಕೆಲಸವನ್ನ ತಗೊಂಡು ಆ ಒಂದು ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಕಾರ್ತಿಕ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಂಘದ ಇನ್ನೊಂದು ಮಹಿಳಾ ಸದಸ್ಯೆ, ಇವರು ನಮ್ಮ ಕರೆಗೆ ಹೋಗೊಟ್ಟು ಏನೋ ಒಂದು ಮಾತಾಡ್ತೇನೆ, ಬಹಳ ಎಕ್ಸೈಟ್ಮೆಂಟ್ ಇಂದ ಆಕ್ಚುಲಿ ನಾವು ಟ್ರಿಪ್ ಶುರು ಮಾಡಿದಾಗಿಂದ ತುಂಬಾ ಎಕ್ಸೈಟ್ ಆಗಿದ್ರು ಅವ್ರು, ಯಾವಾಗ ಹೋಗ್ತೀವಿ, ಯಾವ ಟ್ರಿಪ್ ಆಗುತ್ತೆ ಅಂತ. ಈ ಒಂದು ಟ್ರಿಪ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಮತ್ತೊಬ್ಬ ಸದಸ್ಯರು, ಕಾರ್ಯದರ್ಶಿ ಹಾಗೆ ಮುಖ್ಯ ಕಾರ್ಯಕಾರಿ ಒಂದು ಸಮಿತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿ ನವೀನ್, ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಮತ್ತೊಬ್ಬ ಮುಖ್ಯ ವ್ಯಕ್ತಿ ಅಭಿಷೇಕ್ KR, ಅವರು ಕೂಡ ತುಂಬಾ ಎಕ್ಸೈಟ್ಮೆಂಟ್, ತುಂಬಾ ಅಗ್ರೆಸಿವ್ ಆಗಿ ನಮ್ಮ ಟ್ರಿಪ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘದ ಮತ್ತೊಬ್ಬ ಮುಖ್ಯ ವ್ಯಕ್ತಿ, ತುಂಬಾ ಪೀಸ್ ಅಂಡ್ ಕಾಮ್, ನಮ್ಮ ಅಭಿಷೇಕ್ ಅವರು, ಇದು ಅಭಿಷೇಕ್ R, ಇವರು ಕೂಡ ನಮ್ಮ ಟ್ರಿಪ್ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನು ಉಳಿದಿರೋ ಸದಸ್ಯರೆಲ್ಲ ಅಲ್ಲಿ ಹೋಗಿದ್ದಾರೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದೆ ಇದೇ ರೀತಿ ಹಲವು ಟ್ರಿಪ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ಅಯ್ಯೋ ಮತ್ತೆ ಯಾವಾಗ ಸಿಗ್ತಿರೋ, ಅಯ್ಯೋ ಸಾಹೇಬ್ ಮತ್ತೆ ಯಾವಾಗ ಸಿಗ್ತೀಯ ಸಾಹೇಬ್, ಅಯ್ಯೋ ಬಾಯ್ ಗಾಯ್ಸ್, ಹ್ಯಾಪಿ ಜರ್ನಿ. ಒಂದು ಯಶಸ್ವಿಯಾದ ಟ್ರಿಪ್ ಅನ್ನು ಪೂರ್ಣಗೊಳಿಸಿ ಹೊರಡ್ತಾ ಇರ್ತಕ್ಕಂತ ಪ್ರವಾಸಿಗರ ತಂಡ. ಬಾಯ್ ಗಾಯ್ಸ್. ಹೌದು ಮಾರೈತಿ, ನಮ್ಮ ಬದುಕು ಈ ರೀತಿ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ.
ಸ್ಲೀಪರ್ ಮೊದಲು ಎಲ್ಲ ಚೆನ್ನಾಗೇ ಇತ್ತು, ಒಳ್ಳೆ ಸ್ಲೀಪರ್ ಗಾಡಿ, ಒಳ್ಳೆ ಟಿ ಟಿ ಗಾಡಿ. ಆದ್ರೆ 8 ಗಂಟೆ ಟ್ರೈನು ನಮ್ಮ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು. ಅಷ್ಟೇ.